ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ದಿನ ಬೇವು ಬೆಲ್ಲ ಸೇವಿಸುವುದು ವಾಡಿಕೆ. ಯಾಕಂದರೆ ನೋವು ನಲಿವು ಎರಡನ್ನೂ ಸಮನಾಗಿ ಸ್ವೀಕರಿಸೋ ಮನೋಭಾವ ಬರಲಿ ಅಂತ. ಆದರೆ ಬೇವಿನ ಎಲೆನ ಪಕ್ಕಕ್ಕಿಟ್ಟು ಬರೀ ಬೆಲ್ಲ ತಿನ್ನೋರು ಇರ್ತಾರೆ. ಅದಕ್ಕೆ ಇಲ್ಲಿದೆ ಒಂದು ಉಪಾಯ. ಮೊದಲು ಈ ರೀತಿ ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲನ ಪುಡಿ ಮಾಡಿ ನೀರಲ್ಲಿ ಕರಗಿಸಿ ಅದನ್ನು ಕುದಿಯೋಕೆ ಇಡಬೇಕು. ನಿಮ್ಮ ಹತ್ರ ಪಾಕ ಮಾಡಿರೋಂಥ ಬೆಲ್ಲ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಬೇವಿನ ಎಲೆ, ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಜೀರಿಗೆನ ಸೇರಿಸಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ ರೆಡಿ ಇತ್ತೋದ್ರೆ ಅದನ್ನೇ ಕೂಡ ಇದಕ್ಕೆ ಬೆರೆಸ್ಕೊಳ್ಬೋದು. ಇದನ್ನೆಲ್ಲ ಪುಡಿ ಮಾಡಿ ಆದಮೇಲೆ ಪಾಕ ಬರ್ತಿರೋ ಬೆಲ್ಲಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇದರಿಂದ ಬೇವು ಬೆಲ್ಲ ಹಾಕಿರೋಂಥ ಕಾಳು ಮೆಣಸು ಜೀರಿಗೆ ಎಲ್ಲದೂ ಸರಿಯಾಗಿ ಸೇರಿಕೊಳ್ಳುತ್ತೆ. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಕಾಯಿಸಿ ಕಾದು ಗಟ್ಟಿ ಆದಮೇಲೆ ಸ್ವಲ್ಪ ಸಮಯ ತಣ್ಣಗಾಗೋಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಪುಟ್ಪುಟಾಣಿ ಉಂಡೆ ಮಾಡಿಕೊಟ್ರೆ ಬೇವು ಬೆಲ್ಲ ಎರಡು ಒಟ್ಟಿಗೆ ಹೊಟ್ಟೆ ಸೇರುತ್ತೆ. ಜೀವನ ಕೂಡ ಹೀಗೆ ಅಲ್ವಾ? ಸಿಹಿ ಕಹಿ ನೋವು ನಲಿವು ಎರಡನ್ನೂ ಸಮನಾಗಿ ತಗೊಂಡ್ರೆ ಮಾತ್ರ ಸುಖಕರವಾಗಿರುತ್ತೆ. ಅಂದಾಗೆ ಈ ಉಂಡೆಗಳು ನೋಡೋಕ್ಕೆ ಅಂದವಾಗಿಲ್ದಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ.